ಇನ್ನು ನಿನ್ನೆ ರಾಜ್ಯ ಸರ್ಕಾರ ದೇವನಹಳ್ಳಿ ರೈತರ ಭೂಮಿಯನ್ನು ಸ್ವಾಧೀನದಿಂದ ಕೈಬಿಡುವಂಥ ನಿರ್ಧಾರವನ್ನು ಮಾಡಿತು. ಯಾವಾಗ ಈ ನಿರ್ಧಾರ ಪ್ರಕಟವಾಯಿತು ಅದಾದ 12 ಗಂಟೆ ಒಳಗಡೆ ಆಂಧ್ರದ ಸಚಿವ ನಾರಾ ಲೋಕೇಶ್ ನೇರವಾಗಿಯೇ ಏರೋಸ್ಪೇಸ್ ಉದ್ಯಮಿಗಳಿಗೆ ಓಪನ್ ಆಗಿ ಒಂದು ಆಹ್ವಾನ ಕೊಟ್ಟರು. ನೀವು ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಪಕ್ಕದ ಆಂಧ್ರ ಪ್ರದೇಶವನ್ನು ಕೂಡ ಯಾಕೆ ನೀವು ನೋಡಬಾರ್ದು? 8,000 ಎಕರೆ ಉಪಯೋಗಕ್ಕೆ ರೆಡಿಯಾಗಿರುವಂಥ ಭೂಮಿ ನಮ್ಮ ಬಳಿ ಇದೆ, ನೀವು ನಮ್ಮ ಜೊತೆಗೆ ಬಂದರೆ ನಾವು ವ್ಯಾಪಾರಕ್ಕೆ ರೆಡಿ ಅಂತ ಓಪನ್ ಆಗಿಯೇ ಮುಕ್ತವಾಗಿ ಆಫರ್ ಕೊಟ್ಟರು. ಯಾವಾಗ ಈ ಟ್ವೀಟ್ ಬಂತು, ನೇರವಾಗಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಕಾಂಗ್ರೆಸ್ ನಾಯಕರು ನೇರ ಈಗ TDP ಮೇಲೆ ಹಾಗೂ TDP ಸರ್ಕಾರದ ಮೇಲೆ, ಆಂಧ್ರ ಸರ್ಕಾರದ ಮೇಲೆ ಹರಿಯಾಯ್ತಿದ್ದಾರೆ. ಈ ಏರೋಸ್ಪೇಸ್ ವಾರ್ ಏನಾಗ್ತಾ ಇದೆ ನೋಡ್ಕೊಂಬೋಣ ಬನ್ನಿ. ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ, ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಭೂಮಿ ಸಲುವಾಗಿ ಒಬ್ಬದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ಎಲ್ಲಿವರೆಗೆ ಜಮೀನು ಕೊಡ್ತೀರಿ ಹೇಳಿ. ಮತ್ತೆ ಸ್ವಲ್ಪ ನಮ್ಗೆ ಹಿನ್ನಡೆ ಆಗಿದೆ, ಇಲ್ಲಂತಲ್ಲ ಅಂತ. ನಮ್ಮ ರಾಜ್ಯದಲ್ಲಿ ಇವತ್ತು ದಿವಸ ವೆಸ್ಟ್ ಬೆಂಗಾಲ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಕೊಡೋದಿಲ್ಲ. ದೇವನಹಳ್ಳಿಯ 1777 ಎಕರೆ ಭೂಮಿ ಉಳಿಸಿಕೊಳ್ಳುವುದಕ್ಕೆ ಚನ್ನರಾಯಪಟ್ಟಣ ಹೋಬಳಿಯ ರೈತರು 1000 ದಿನಗಳ ಕಾಲ ಹೋರಾಡಿದ್ರು. ಕೈಗಾರಿಕೆಗಳ ಸ್ಥಾಪನೆಗಾಗಿ ಭೂಸ್ವಾಧೀನಕ್ಕೆ ಮುಂದಾಗಿದ್ದ ಸರ್ಕಾರ ರೈತ ಹೋರಾಟಕ್ಕೆ ಮಣಿದು ತನ್ನ ನಿರ್ಧಾರದಿಂದ ಹಿಂದೆ ಸರಿದಿತ್ತು. ಇದೇ ವಿಚಾರ ಇಂಡಸ್ಟ್ರಿಗಳು ರಾಜ್ಯವನ್ನ ಬಿಟ್ಟು ಹೋಗ್ತವಾ ಅನ್ನೋ ಚರ್ಚೆ ಹುಟ್ಟುಹಾಕುವಂತೆ ಮಾಡಿದೆ. ಈ ಬಗ್ಗೆ ಕೈಗಾರಿಕೆ ಸಚಿವ MB ಪಾಟೀಲ್ ನಿನ್ನೆಯಷ್ಟೇ ಪಶ್ಚಿಮ ಬಂಗಾಳದ ಉದಾಹರಣೆ ಕೊಟ್ಟು ಎಚ್ಚರಿಕೆಯ ಮಾತನಾಡಿದ್ರು. ವೆಸ್ಟ್ ಬೆಂಗಾಲ್ನಲ್ಲಿ ಹಿಂದೆ ಒಂದು ಪ್ರಾಜೆಕ್ಟ್, ಟಾಟಾ ನ್ಯಾನೋ ಪ್ರಾಜೆಕ್ಟ್, ಅವಾಗ ಅಲ್ಲಿ ಪ್ರತಿಭಟನೆ ಆಗಿ ಆ ಟಾಟಾ ನ್ಯಾನೋ ಪ್ರಾಜೆಕ್ಟ್ ನಿಂದ ಟಾಟಾದವ್ರು ಹಿಂಸರಿದ್ರು. ಇವತ್ತು 17 ವರ್ಷ ಆಯಿತು ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತೊಂದು ಸಹ ಇಂಡಸ್ಟ್ರಿಗೆ ಹಿನ್ನಡೆ ಆಗಿದೆ. ಸೊ ಇದಾಗಬಾರ್ದು. ನಮ್ಮ ರಾಜ್ಯದಲ್ಲಿ ಇವತ್ತೊಂದು ಸಹ ವೆಸ್ಟ್ ಬೆಂಗಾಲ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಕೊಡೋದಿಲ್ಲ. ಏರೋಸ್ಪೇಸ್ ಕಂಪನಿಗಳಿಗೆ ಗಾಳ ಹಾಕಿದ ಆಂಧ್ರ, ಉದ್ಯಮಿಗಳಿಗೆ ಕೈಬೀಸಿ ಕರೆದ ನಾಯ್ಡು ಪುತ್ರ ನಾರಾ. ದೇವನಹಳ್ಳಿ ಭೂಸ್ವಾಧೀನ ನಿರ್ಧಾರದಿಂದ ರಾಜ್ಯ ಸರ್ಕಾರ ಹಿಂದೆ ಸರಿದಿದ್ದೇ ತಡ ಉದ್ಯಮಿಗಳಿಗೆ ಆಂಧ್ರ ಪ್ರದೇಶ ಗಾಳ ಹಾಕಿದೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪುತ್ರ ಕಮ್ ಸಚಿವ ನಾರಾ ಲೋಕೇಶ್ ಏರೋಸ್ಪೇಸ್ ಕಂಪನಿಗಳಿಗೆ ಕೈ ಹಾಕಿದ್ದಾರೆ. ಕರ್ನಾಟಕ ಸರ್ಕಾರ ಭೂಸ್ವಾಧೀನದ ನಿರ್ಧಾರ ಪ್ರಕಟಿಸುತ್ತಿದ್ದಂತೆಯೇ ಟ್ವೀಟ್ ಒಂದನ್ನು ಮಾಡುವ ಮೂಲಕ ನಮ್ಮ ಬಳಿ ಜಾಗ ಇದೆ ಎಂದಿದ್ದಾರೆ. ಸಾಲದಕ್ಕೆ ಬೆಂಗಳೂರಿನ ಪಕ್ಕದಲ್ಲೇ ಜಮೀನು ಕೊಡುವುದಾಗಿ ಆಹ್ವಾನ ಕೊಟ್ಟಿದ್ದಾರೆ. ಆತ್ಮೀಯ ಏರೋಸ್ಪೇಸ್ ಉದ್ಯಮ, ಇದರ ಬಗ್ಗೆ ಕೇಳಿ ಬೇಸರವಾಯಿತು. ನಿಮಗಾಗಿ ನನ್ನ ಬಳಿ ಒಂದು ಉಪಾಯವಿದೆ. ನೀವು ಉದ್ಯಮಕ್ಕಾಗಿ ಯಾಕೆ ಆಂಧ್ರ ಪ್ರದೇಶದತ್ತ ನೋಡಬಾರದು? ನಿಮಗಾಗಿ ನಮ್ಮ ಬಳಿ ಆಕರ್ಷಕ ಏರೋಸ್ಪೇಸ್ ನೀತಿ ಇದೆ. ಬೆಂಗಳೂರಿನ ಹೊರವಲಯದಲ್ಲೇ ಉತ್ತಮ ಬೆಲೆಗೆ 8,000 ಎಕರೆಗೂ ಅಧಿಕ ಭೂಮಿ ಬಳಕೆಗೆ ಸಿದ್ಧವಿದೆ. ಶೀಘ್ರದಲ್ಲೇ ನಿಮ್ಮನ್ನ ಮಾತುಕತೆಯ ಮೇಜಿನ ಬಳಿ ನೋಡುವ ಭರವಸೆ ಇದೆ. ನಾರಾ ಲೋಕೇಶ್ರ ಈ ಮುಕ್ತ ಆಹ್ವಾನಕ್ಕೆ ಸಚಿವ MB ಪಾಟೀಲ್ ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಭೂಮಿ ಇಲ್ಲ ಅನ್ನೋ ಕಾರಣಕ್ಕೆ ಒಂದೇ ಒಂದು ಕಂಪನಿ ಕೂಡ ರಾಜ್ಯ ಬಿಟ್ಟು ಹೋಗೋದಿಲ್ಲ ಎನ್ನುವ ಶಪಥ ಮಾಡಿದ್ದಾರೆ. ಟ್ವೀಟ್ ಮೂಲಕವೂ ನಾರಾ ಲೋಕೇಶ್ಗೆ ಸಂದೇಶ ಮುಟ್ಟಿಸಿದ್ದಾರೆ. ಕೇವಲ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿ ಇರಲಿ, ಅವರಿಗೆ ಭೂಮಿ ಸಲುವಾಗಿ ಒಬ್ಬದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ಅವ್ರು ಎಷ್ಟು ಬೇಕು ಅಷ್ಟು ಕೇಳ್ತಾರಲ್ಲ ಜಮೀನು, ಅವ್ರಿಗೆ ಬೇಕಾಗಿದ್ದಂಥ ಜಮೀನನ್ನ ಅವ್ರು ಕೇಳಿದಲ್ಲೇ ಬೆಂಗಳೂರು ಹತ್ರನೇ ಕೊಡ್ತೀನಿ, ನಾನು ಕೊಡ್ತೀನಿ ಬಿಡಿ. ಈಗ MB ಪಾಟೀಲ್ ಅಷ್ಟು ಅಸಮರ್ಥ ಅಲ್ಲ, ಬಹಳ ಸಮರ್ಥ ಇದೆ. ನಮ್ಮ ರಾಜ್ಯನೂ ಕೂಡ ಅಷ್ಟೇ ಸಮರ್ಥವಾಗಿದೆ. ನಾನು ಬಹಳಷ್ಟು ಹೋಮ್ವರ್ಕ್ ಅನ್ನ 2 ವರ್ಷದಿಂದ ಮಾಡಿದ್ದೀನಿ. ಇನ್ನು ರಾಜ್ಯ ಸರ್ಕಾರ ದೇವನಹಳ್ಳಿಯ ಭೂಸ್ವಾಧೀನ ಕೈಬಿಟ್ಟಿರೋ ವಿಚಾರದಲ್ಲಿ 3 ಅಂಶಗಳಿವೆ. ಯಾವ ರೈತರು ಮುಂದೆ ಬಂದು ಜಮೀನು ಕೊಡ್ತಾರೋ ಅವರಿಗೆ ಸೂಕ್ತ ಪರಿಹಾರ ಅಂತ ಸರ್ಕಾರ ಈಗಾಗಲೇ ಘೋಷಿಸಿಕೊಂಡಿದೆ. ಮತ್ತೊಂದು ಕಡೆ ಭೂಸ್ವಾಧೀನ ಕೈಬಿಟ್ಟಿದೆ, ಜೊತೆಗೆ ಕೈಗಾರಿಕೆಗಳ ಕೈಯನ್ನು ಬಿಡಲ್ಲ ಅಂತಿದೆ. ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರದ ಸ್ಪಷ್ಟತೆ ಕೇಳಿದ್ದಾರೆ. ಇದಕ್ಕೆ ಉತ್ತರ ಕೊಟ್ಟ MB ಪಾಟೀಲ್ ಆತಂಕ ಬೇಡ ಎಂದಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಸ್ಪಷ್ಟತೆ ಇದೆ ಅಂತೇಳಿ ನನಗಂತೂ ಕಾಣಿಸ್ತಾ ಇಲ್ಲ. ರೈತರ ಹಿತ ಎಷ್ಟು ಮುಖ್ಯನೋ ಈ ರಾಜ್ಯದಲ್ಲಿ ಕೈಗಾರಿಕೆಗಳು ಬರಬೇಕು, ಯುವಕರಿಗೆ ಉದ್ಯೋಗ ಅವಕಾಶ ಕೂಡ ಸಿಗಬೇಕು ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಎರಡೂ ಹೇಳ್ತಾರೆ ಅವ್ರು ಬಿಡಿ. ನಾನು ಹೇಳಿದ್ದೇನಲ್ಲ, ನಾವು ಬಹಳ ಗಟ್ಟಿಯಾಗಿದ್ದೀವಿ. ಭೂಮಿ ಸಲುವಾಗಿ ಯಾವುದೇ ಒಂದು ಸಣ್ಣ ಇಂಡಸ್ಟ್ರಿ ಕೂಡ ಕರ್ನಾಟಕ ರಾಜ್ಯದಿಂದ ಬೇರೆ ಕಡೆ ಹೋಗೋದಿಲ್ಲ. ಯಾರು ಕಾದು ಕುಳಿತಿದಾರೋ ಅವ್ರಿಗೆ ಏನು ಆಶ್ವಾಸನೆ ಕೊಡ್ತೀರಿ? ಎಲ್ಲಿವರೆಗೆ ಜಮೀನು ಕೊಡ್ತೀರಿ ಹೇಳಿ. ಮತ್ತೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡೋ ಕೆಲಸ ಮಾಡಬೇಡಿ. ಆಂಧ್ರದ ಆಹ್ವಾನಕ್ಕೆ ಪರ ವಿರೋಧದ ಚರ್ಚೆ ಗರಿಗೆದರಿದೆ. ಸಚಿವ ಸಂತೋಷ್ ಲಾಡ್ ತಮ್ಮದೇ ಸ್ಟೈಲ್ನಲ್ಲಿ ಕಂಪನಿಗಳನ್ನ ಮೊದಲೇ ಕರಿಬೇಕಿತ್ತು ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ.
ಆದರೆ ಪರಮೇಶ್ವರ್ ಹಾಗೂ ರಾಮಲಿಂಗಾರೆಡ್ಡಿ ಹೇಳಿಕೆಯಲ್ಲಿ ಸಾಫ್ಟ್ನೆಸ್ ಎದ್ದು ಕಾಣ್ತಿದೆ. ಈ ಥರ ಸಂದರ್ಭದಲ್ಲಿ ಅವ್ರು ಯಾಕೆ ಕಳಿಸ್ಬೇಕು? ಮೊದಲೇ ಕರಿಬೋದಾಗಿತ್ತಲ್ಲ ಓಪನ್ ಆಗಿ. ಒಂದು ಎನಿವೇ ಇಟ್ಸ್ ಲೆಫ್ಟ್ ಟೈಮ್, ಐ ಆಮ್ ನಾಟ್ ಗೋಯಿಂಗ್ ಟು ಕಮೆಂಟ್. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಜನ ಹೋಗ್ಬೇಕಂತಂದ್ರೆ ಸುಮ್ಮನೆ ನಾವು ಲ್ಯಾಂಡ್ ಕೊಡ್ತೀವಿ ಬಾ ಅಂತೇಳಿ ಹೋಗೋದಿಲ್ಲ ಜನ. ಅಲ್ಲಿ ಮ್ಯಾನ್ ಪವರ್ ಬೇಕು, ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಎಕ್ಸ್ಪರ್ಟಿಸ್ ಬೇಕು, ವಿಚ್ ಐ ಡೋಂಟ್ ಸೇ ಇಟ್ ಇಸ್ ನಾಟ್ ದೇರ್ ಇನ್ ತೆಲಂಗಾಣ. ಪಕ್ಕದಲ್ಲಿ ರಾಜ್ಯದವರು ಬನ್ನಿ ನಮ್ಮ ಕಡೆ ಜಾಗ ಕೊಡ್ತೀವಿ ಅಂತ, ಅವ್ರದ್ದೆಲ್ಲ ಒಂದು ರೀತಿಯಲ್ಲಿ ಒಣ ಪ್ರದೇಶ, ಹಾಗಾಗಿ ಆ ಭೂಮಿಯನ್ನು ಅವರು ಇಂಡಸ್ಟ್ರಿ ಮಾಡೋದಕ್ಕೆ ಕೊಡ್ಬೋದು ಅಂತ ಹೇಳಿದ್ದಾರೆ. ಸಹಜವಾಗಿ ಪಕ್ಕದ ರಾಜ್ಯದವ್ರು ಕಾಯ್ತಾ ಇರ್ತಾರೆ. ಅವ್ರ ಹಿಂದೆನೂ ಒಂದ್ಸಲಿ HAL ಸಂಬಂಧಪಟ್ಟಿದ್ದು ಯಾವುದನ್ನೋ ಒಂದನ್ನು ಚಂದ್ರಬಾಬು ನಾಯ್ಡು ಅವರೇ ನಮ್ಮಲ್ಲಿ ಟ್ರಾನ್ಸ್ಫರ್ ಮಾಡಿ ಅದನ್ನು ಅಂತ ಕೇಳಿದರು. ಅದೇನೇ ಇರಲಿ, ನಿನ್ನೆ ರೈತರ ಜೊತೆಗೆ ನಡೆದ ಸಭೆಗೆ ಮುನ್ನ ನಾಯಕರ ಮೀಟಿಂಗ್ನಲ್ಲಿ ಭೂಮಿ ಕೈಬಿಡಲು ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು. ಈ ರೀತಿ ನಿರ್ಧಾರದಿಂದ ಬಂಡವಾಳ ಹೂಡಲು ಯಾರು ಬರಲ್ಲ ಅನ್ನೋ ಆತಂಕವನ್ನ ನಾಯಕರು ತೋಡಿಕೊಂಡಿದ್ರು. ಈ ದುಗುಡಕ್ಕೆ 24 ಗಂಟೆ ಕಳೆಯೋದ್ರೊಳಗಡೆ ಆಂಧ್ರ ಏರೋಸ್ಪೇಸ್ ಕಂಪನಿಗಳಿಗೆ ಗಾಳ ಹಾಕಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಹರೀಶ್, TV9 ಬೆಂಗಳೂರು.